ಹನುಮನಿಗೆ ಒಲಿದ ಅದೃಷ್ಟ ನೇರವಾಗಿ ಟಿಕೆಟ್ ಫಿನಾಲೆಗೆ ಆಯ್ಕೆ ಆಗ್ತಾರಾ ಆಯ್ದ ಅನ್ನೋದು ಕುತೂಹಲ ಇದೆ. ಸೊ ಬನ್ನಿ ಈ ಒಂದು ವಿಡಿಯೋವನ್ನು ನೋಡ್ಕೊಂಡು ಬರೋಣ. ಈ ವಿಡಿಯೋ ನೋಡೋಕೆ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ. ಹೌದು, ಬಿಗ್ ಬಾಸ್ ಮನೆಯಲ್ಲಿ ಹನುಮಂತ ಇದೀಗ 102 ದಿನಕ್ಕೆ ಇದೀಗ ಅದೃಷ್ಟ ಹೊಲದಿದೆ ಹನುಮಂತನಿ ಅಂತ ಹೇಳಿದ್ರೆ ತಪ್ಪಾಗಲಾರದು. ಗ್ರಾಂಡ್ ಫಿನಾಲ್ಗೆ ಹತ್ತಿರವಾಗ್ತಿದ್ದಂತೆ ಸ್ಪರ್ಧಿಗಳು ಸಖತ್ ಅಲರ್ಟ್ ಆಗಿದ್ದಾರೆ. ಸದ್ಯ ಬಿಗ್ ಬಾಸ್ ಮನೆಯಲ್ಲಿ ಉಳಿದುಕೊಂಡಿರೋ 9 ಸ್ಪರ್ಧಿಗಳಲ್ಲಿ ಜೋರಾದ ಪೈಪೋಟಿ ನಡೀತಾ ಇದೆ. ಈ ವಾರವಂತೂ ಸ್ಪರ್ಧಿಗಳಿಗೆ ತುಂಬಾನೇ ಸ್ಪೆಷಲ್, ತುಂಬಾನೇ ಮುಖ್ಯ ಅಂತಾನೆ ಹೇಳ್ಬೋದು. ಈ ಒಂದು ಟಾಸ್ಕ್ ಈಗಾಗಲೇ ಸಖತ್ ಸ್ಪರ್ಧಿಗಳು ಸಖತ್ತಾಗಿ ಆಟವನ್ನು ಆಡ್ತಾ ಇದ್ದಾರೆ. ಇದಕ್ಕೆ ಸಾಕ್ಷಿ ಎಂಬಂತೆ ಹನುಮಂತ ಸೀಸ ಸಮರ ಎಂಬ ಟಾಸ್ಕ್ನಲ್ಲಿ ಅದ್ಭುತ ಪ್ರದರ್ಶನವನ್ನ ಕೊಟ್ಟು ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಕಳೆದ ವೀಕೆಂಡ್ ಎಪಿಸೋಡ್ನಲ್ಲಿ ಕಿಚ್ಚ ಸುದೀಪ್ ಅವರು ಹೇಳಿದ್ರು, ಈ ವಾರದಿಂದ ನಿಮಗೆ ಬಿಗ್ ಬಾಸ್ ಕಠಿಣ ಟಾಸ್ಕ್ಗಳನ್ನು ಕೊಡಲಿದ್ದಾರೆ. ಅದರಲ್ಲಿ ಯಾರು ಉತ್ತಮ ಪ್ರದರ್ಶನ ನೀಡುತ್ತೀರೋ ಅವರಲ್ಲಿ ಒಬ್ಬರಿಗೆ ನೇರವಾಗಿ ಗ್ರ್ಯಾಂಡ್ ಫಿನಾಲೆಗೆ ಎಂಟ್ರಿ ಕೊಡಲಿದ್ದಾರೆ. ಹೀಗಾಗಿ ಚೆನ್ನಾಗಿ ಆಡಿ ಅಂತ ಹೇಳಿದ್ರು. ಹೀಗಾಗಿ ಸ್ಪರ್ಧಿಗಳು ತಮ್ಮ ಶ್ರಮದಿಂದ ಬಿಗ್ ಬಾಸ್ ಕೊಡುವ ಎಲ್ಲ ಟಾಸ್ಕ್ಗಳನ್ನು ನೀಡುತ್ತಿದ್ದಾರೆ. ಆದರೆ ಇದೀಗ ಬಿಗ್ ಬಾಸ್ ಭವ್ಯಗೌಡ, ಹನುಮಂತ ಹಾಗೂ ಮೋಕ್ಷಿತಾ ಪೈಗೆ ಸೀಸ ಸಮರ ಅಂತ ಟಾಸ್ಕ್ ಅನ್ನು ಕೊಟ್ಟಿದ್ರು. ಅದರಲ್ಲಿ ಸ್ಪರ್ಧಿಗಳು ಸೀಸ ಸಮರ ಮಾದರಿಯ ಹಲಗೆಯ ಮೇಲೆ ನಿಂತುಕೊಂಡು ಕೊನೆಯ ಹಂತಕ್ಕೆ ಹೋಗಿ ಬಾಲ್ಗಳನ್ನು ಇಟ್ಟು ಬ್ಯಾಲೆನ್ಸ್ ಮಾಡಬೇಕಿತ್ತು. ಇದೇ ಟಾಸ್ಕ್ನಲ್ಲಿ ಹನುಮಂತ 5 ಬಾಲ್ಗಳನ್ನು ಬ್ಯಾಲೆನ್ಸ್ ಮಾಡಿ ಇಟ್ಟು ಟಿಕೆಟ್ ಫಿನಾಲೆಗೆ ಟಾಸ್ಕ್ಗೆ ಆಯ್ಕೆಯಾಗಿದ್ದಾರೆ. ಅಂದರೆ ಕಾಲಕ್ಕೆ ಬಿಗ್ ಬಾಸ್ ಕೊಡುವ ಟಾಸ್ಕ್ನಲ್ಲಿ ಗೆದ್ದವರಿಗೆ ಟಿಕೆಟ್ ಫಿನಾಲೆ ಟಾಸ್ಕ್ನಲ್ಲಿ ಭಾಗವಹಿಸುವ ಅವಕಾಶ ಇರುತ್ತದೆ. ಈ ಟಿಕೆಟ್ ಫಿನಾಲೆ ಟಾಸ್ಕ್ನಲ್ಲಿ ಗೆದ್ದವರು ನೇರವಾಗಿ ಗ್ರ್ಯಾಂಡ್ ಫಿನಾಲೆಗೆ ಎಂಟ್ರಿ ಕೊಡಲಿದ್ದಾರೆ. ಇನ್ನು ಸೀಸ ಸಮರ ಟಾಸ್ಕ್ನಲ್ಲಿ ಹನುಮಂತನ ಆಟ ನೋಡಿ ಮನೆ ಮಂದಿ ಫುಲ್ ಶಾಕ್ ಆಗಿದ್ದಾರೆ. ಭವ್ಯ ಹಾಗೂ ಮೋಕ್ಷಿತಾ ಪೈ ಬಾಲ್ಗಳನ್ನು ಇಡಲು ವಿಫಲ ಆಗಿದ್ರು. ಇದೇ ಟಾಸ್ಕ್ನಲ್ಲಿ ಹನುಮಂತ ಗೆದ್ದು ಟಿಕೆಟ್ ಫಿನಾಲೆ ಟಾಸ್ಕ್ಗೆ ಆಯ್ಕೆಯಾಗಿದ್ದಾರೆ. ನೇರವಾಗಿ ಆಯ್ಕೆಯಾಗಿರುವುದು ಎಲ್ಲರೂ ಕೂಡ ಅಚ್ಚರಿ ಮೂಡಿಸಿದೆ ವೀಕ್ಷಕರೇ. ನೀವು ಕೂಡ ಬಿಗ್ ಬಾಸ್ ಹನುಮಂತನ ಅಭಿಮಾನಿಗಳಾಗಿದ್ದಲ್ಲಿ ಹನುಮಂತ ಅವರು ಗೆಲ್ಲಬೇಕು ಅನ್ನೋದು ನಿಮ್ ಕೂಡ ಆಸೆ ಇದ್ರೆ ಈ ಕೂಡಲೇ ಅವರಿಗೆ ವಿಶ್ ಮಾಡಿ, ಅವರಿಗೆ ಆಶೀರ್ವಾದ ಮಾಡಿ, ಹಾಗೆ ಅವರಿಗೆ ಧೈರ್ಯವನ್ನು ತುಂಬಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ. ಥ್ಯಾಂಕ್ ಯು.